ಪಹಲ್ಗಾಮ್ ದಾಳಿ ಬಳಿಕ ಇಡೀ ಭಾರತ ಸಿಡಿದೆದ್ದಿತ್ತು. ಉಗ್ರರ ಮೇಲೆ ಉಗ್ರರನ್ನ ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನದ ಮೇಲೂ ಯುದ್ಧ ಆಗ್ಬೇಕು ಅಂತ ಶತಕೋಟಿ ಭಾರತೀಯರು ಆಗ್ರಹಿಸಿದ್ರು. ನೀವು ಕಲ್ಪನೆ ಮಾಡಿಕೊಳ್ಳೋಕ್ಕೂ ಆಗದಂತ ತಿರುಗೇಟು ಕೊಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ದೇಶ ಏನ್ ಬಯಸ್ತಾ ಇದೆಯೋ ಅದನ್ನೇ ಮಾಡ್ತೀವಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಘೋಷಣೆ ಮಾಡಿದ್ರು. ಪಾಕಿಸ್ತಾನಕ್ಕೆ ವಾಘಾ ಗಡಿ ಬಂದ್ ಮಾಡಿದ್ರು. ಪಾಕಿಸ್ತಾನಿಯರನ್ನ ವಾಪಸ್ ಕಳುಹಿಸಿದ್ರು. ವಿಮಾನ ಹಾರಾಟ ಬಂದ್ ಮಾಡಿದ್ರು. ಸಿಂಧೂ ನದಿ ನೀರು ನಿಲ್ಲಿಸಿ ಪಾಕಿಸ್ತಾನ ಒದ್ದಾಡುವಂತೆ ಮಾಡಿದ್ರು. ಆದ್ರೆ 13 ದಿನವಾದ್ರೂ ಭಾರತೀಯರ ಕಣ್ಣಿಗೆ ಕಾಣುವಂತದ್ದೇನೂ ಮಾಡಿರಲಿಲ್ಲ. ಆದ್ರೆ ಕಾದು ಮುಹೂರ್ತ ಇಟ್ಟು ಶತ್ರು ನೆಲಕ್ಕೆ ನುಗ್ಗಿ ಹೊಡಿತು ನೋಡಿ ಭಾರತ. ಪಾಕಿಸ್ತಾನವೇ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಪ್ರತೀಕಾರಕ್ಕಾಗಿ 13 ದಿನ ಭಾರತ ಕಾದಿದ್ದು ಯಾಕೆ? ಈ 13 ದಿನದಲ್ಲಿ ಆಪರೇಷನ್ ಸಿಂಧೂರ ಹೇಗಿತ್ತು? ತಯಾರಿಗಳು ಯಾವ ರೀತಿಯಾಗಿ ಮಾಡ್ಕೊಂಡ್ರು? ಇಲ್ಲಿದೆ ಮಾಹಿತಿ. 13 ದಿನಗಳ ಬಳಿಕ ಸಿಂಧೂರ ಆಪರೇಷನ್. ಏಪ್ರಿಲ್ 22, 2025ರಂದು ಪಹಲ್ಗಾಮ್ ದಾಳಿ ನಡೆಯಿತು. ಅದು ನಡೆದು 13 ದಿನಗಳಲ್ಲಿ ಭಾರತ ಮೇ 7, 2025ರಂದು ಆಪರೇಷನ್ ಸಿಂಧೂರ್ ನಡೆಸಿತು. 26 ನಾಗರಿಕರನ್ನ, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲಾಗಿತ್ತು. ಇದಕ್ಕೆ ಪಾಕಿಸ್ತಾನದ ಮೂಲದ ಲಷ್ಕರ್ ಎ ತೊಯ್ಬಾ ಬೆಂಬಲಿತ ಉಗ್ರ ಸಂಘಟನೆ ದಿ ರೆಸಿಸ್ಟೆಂಟ್ ಫ್ರಂಟ್ ಅಂದ್ರೆ TRF ಕಾರಣ ಆಗಿದೆ ಅಂತ ಹೇಳಲಾಗಿತ್ತು. ಇದೇ ಕಾರಣಕ್ಕೆ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ 9 ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರ ಎಂಬ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ. 13 ದಿವಸ ಭಾರತ ಕಾದಿದ್ದೇಕೆ ಗೊತ್ತಾ? ಪಹಲ್ಗಾಮ್ ದಾಳಿ ನಡೆದ ಬಳಿಕ ಭಾರತ 13 ದಿನಗಳು ಕಾದಿದ್ರು ಸುಮ್ಮನೆ ಇರಲಿಲ್ಲ. ತಕ್ಷಣದ ಸೇನಾ ಕಾರ್ಯಾಚರಣೆಗೆ ಬದಲಾಗಿ ಒಂದು ಪ್ಲಾನ್ಡ್ ತಂತ್ರಗಾರಿಕೆ ಭಾರತಕ್ಕೆ ಬೇಕಿತ್ತು. ಭಯೋತ್ಪಾದಕ ಗುರಿಗಳ ನಿಖರವಾದ ವಿವರಗಳನ್ನ ಗುಪ್ತಚರ ಸಂಸ್ಥೆಗಳು ಒದಗಿಸಿದ್ವು. ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಪ್ರಾಯೋಜಿಸುವಲ್ಲಿ ಪಾತ್ರವಹಿಸುವ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ನಾಯಕರನ್ನ ಗುರಿಯಾಗಿಸುವ ಉದ್ದೇಶದಿಂದ ದಾಳಿಗೆ ಈ ಸ್ಥಳವನ್ನ ಆಯ್ಕೆ ಮಾಡಿದ್ವು. ಭಾರತೀಯ ಸೇನೆಯಿಂದ ಸಮರಾಭ್ಯಾಸ. ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆ ಎಂಬ 3 ಸೇನೆಗಳು ಜಂಟಿಯಾಗಿ ಆಸ್ತಿ ಮತ್ತು ಪಡೆಗಳ ಕಾರ್ಯಾಚರಣೆ ಮತ್ತು ಸಜ್ಜುಗೊಳಿಸುವಿಕೆಯನ್ನು ನಿರ್ವಹಿಸಿದ್ವು. ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸೋಕೆ ವಿಶೇಷ ನಿಖರ ಯುದ್ಧ ಸಾಮಗ್ರಿಗಳನ್ನ ಬಳಸಲಾಯಿತು. ದಾಳಿಯ ನಂತರ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಮತ್ತು ಮಿಲಿಟರಿ ಗುಪ್ತಚರ ಇಲಾಖೆ ಸೇರಿದಂತೆ ಭಾರತೀಯ ಗುಪ್ತಚರ ಇಲಾಖೆ ಸಂಸ್ಥೆಗಳು ದುಷ್ಕರ್ಮಿಗಳು ಮತ್ತು ಅವರ ಬೆಂಬಲದ ಜಾಲಗಳನ್ನ ಗುರುತಿಸುವ ಪ್ರಯತ್ನಗಳನ್ನ ತೀವ್ರಗೊಳಿಸಿತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಗುರಿಯಾಗಿಸಿಕೊಂಡ ಮುಜಾಫರ್ಬಾದ್, ಕೋಟ್ಲಿ ಮತ್ತು ಬಾಹಲ್ಪುರ್ರಂತಹ POKನಲ್ಲಿರುವ ನಿರ್ದಿಷ್ಟ ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸಲಾಗಿತ್ತು. ಅಂತಾರಾಷ್ಟ್ರೀಯ ಬೆಂಬಲ ಪಡೆದುಕೊಳ್ಳೋಕೆ ಭಾರತ ಪ್ಲಾನ್ ಮಾಡಿತ್ತು. ಮುಂಬರುವ ಕಾರ್ಯಾಚರಣೆಯ ಬಗ್ಗೆ ಪ್ರಮುಖ ಮಿತ್ರ ರಾಷ್ಟ್ರಗಳಿಗೆ ತಿಳಿಸೋಕೆ ಭಾರತ ರಾಜತಾಂತ್ರಿಕ ಸಂಪರ್ಕದಲ್ಲಿ ತೊಡಗಿರಬಹುದು. ಆಪರೇಷನ್ ಸಿಂಧೂರ್ ಬಗ್ಗೆ US, UK, ರಷ್ಯಾ, ಸೌದಿ ಅರೇಬಿಯಾ ಮತ್ತು UAEಗಳಿಗೆ ವಿವರಿಸಲಾಗಿದೆ ಅಂತ ಮೂಲಗಳು ಹೇಳುತ್ತವೆ. ಇದು ಭಯೋತ್ಪಾದನೆಗೆ ಪ್ರತಿಕ್ರಿಯೆಯಾಗಿ ಭಾರತದ ಕ್ರಮಗಳನ್ನು ಸಮರ್ಥಿಸೋಕೆ ಮಧ್ಯಂತರ ದಿನಗಳಲ್ಲಿ ರಾಜತಾಂತ್ರಿಕ ಅಡಿಪಾಯವನ್ನ ಹಾಕಲಾಗಿದೆ ಅಂತ ಹೇಳಲಾಗಿದೆ. ದೇಶದ ಜನರನ್ನ ಸಜ್ಜುಗೊಳಿಸೋದು. ಗೃಹ ಸಚಿವಾಲಯ ಮೇ 7ರಂದು 224 ಜಿಲ್ಲೆಗಳಲ್ಲಿ ರಾಷ್ಟ್ರವ್ಯಾಪಿ ನಾಗರಿಕ ರಕ್ಷಣಾ ಅಣುಕು ಕವಾಯತ್ತು ನಡೆಸೋಕೆ ಆದೇಶವನ್ನ ಮಾಡಿತು. ಇದು 1971ರ ನಂತರದ ಅತ್ಯಂತ ವ್ಯಾಪಕವಾದ ಕವಾಯತ್ತಾಗಿತ್ತು. ಇದು ಭಾರತ ಸಂಭಾವ್ಯ ಪ್ರತೀಕಾರ ಅಥವಾ ಉಲ್ಬಣಕ್ಕೆ ತಯಾರಿ ನಡೆಸುತ್ತದೆ ಎಂಬ ಸೂಚನೆಯಾಗಿತ್ತು. ಹಿಂದಿನ ದಿನಗಳಲ್ಲಿ ಘೋಷಣೆ ಮಾಡಲಾದ ಕವಾಯತ್ತು ಆಪರೇಷನ್ ಸಿಂಧೂರ್ನಿಂದ ಯಾವುದೇ ಪರಿಣಾಮಗಳಿಗೆ ಯಾವುದೇ ಸಿದ್ಧತೆಯನ್ನ ಖಚಿತಪಡಿಸಿಕೊಳ್ಳೋಕೆ ಮಿಲಿಟರಿ ಮತ್ತು ನಾಗರಿಕ ಅಧಿಕಾರಿಗಳನ್ನ ಸಿಂಕ್ರೊನೈಸ್ ಮಾಡಲಾಗಿದೆ ಅಂತ ಸೂಚಿಸಲಾಗಿತ್ತು. ಪಹಲ್ಗಾಮ್ ನಂತರ ಮುನಿಷನ್ಸ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿ 12 ಆರ್ಡಿನೆನ್ಸ್ ಕಾರ್ಖಾನೆಗಳಲ್ಲಿ ದೀರ್ಘ ರಚನೆಯನ್ನ ರದ್ದುಗೊಳಿಸೋಕೆ, ಸಂಭಾವ್ಯ ಕಾರ್ಯಾಚರಣೆಯನ್ನ ಬೆಂಬಲಿಸೋಕೆ ಯುದ್ಧ ಸಾಮಗ್ರಿ ಮತ್ತು ಮಿಲಿಟರಿ ಸರಬರಾಜು ಉತ್ಪಾದನೆಯಲ್ಲಿ ತುರ್ತು ಏರಿಕೆಯನ್ನ ಮಾಡಲಾಗಿತ್ತು. ಈ ಕ್ರಮವು ಸರ್ಜಿಕಲ್ ಸ್ಟ್ರೈಕ್ಗೆ ಲಾಜಿಸ್ಟಿಕ್ ಸಿದ್ಧತೆಯನ್ನ ಖಚಿತಪಡಿಸಿತು. 2019ರ ಬಾಲಾಕೋಟ್ ಪೂರ್ವ ನಿರ್ದೇಶನಗಳನ್ನ ಆಧರಿಸಿ ಭಾರತ ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸೋಕೆ ನಿಖರ ನಿರ್ದೇಶಿತ ಯುದ್ಧ ಸಾಮಗ್ರಿಗಳು ಅಂದ್ರೆ ಸ್ಪೈಸ್ ಬಾಂಬ್ಗಳು ಹಾಗೂ ನಂತರದ ಸಂದರ್ಭಗಳಲ್ಲಿ ಉಲ್ಲೇಖಿಸಲಾದ ಸ್ಕಾಲ್ಪ್ ಕ್ಷಿಪಣಿಗಳು, ರಫೇಲ್ ಜೆಟ್ಗಳು ಅಥವಾ ಡ್ರೋನ್ಗಳಂತಹ ಸುಧಾರಿತ ಶಸ್ತ್ರಾಸ್ತ್ರಗಳನ್ನ ಸಜ್ಜುಗೊಳಿಸ್ತಾ ಇತ್ತು. ಹೀಗಾಗಿ 13 ದಿವಸ ಬೇಕಾಯಿತು ಅಂತ ಇದೀಗ ವಿಶ್ಲೇಷಿಸಲಾಗ್ತಾ ಇದೆ.